ದಲಾಯಿ ಲಾಮನ ಹೆಸರು ಕೇಳಿದ್ರೆ ದಲಾಯಿ ಲಾಮ ಅವ್ರು ಹೇಳ್ತಾರೆ, ಧರ್ಮ ಅಂತ ಯಾವುದಕ್ಕೆ ಅನ್ನಬೇಕು? ಕೈಂಡ್ನೆಸ್ ಈಸ್ ಮೈ ರಿಲಿಜನ್. ಕರುಣೆಯೇ ನಿಜವಾದ ಧರ್ಮ. ಧರ್ಮದ ಅರ್ಥ ವಾಟ್ ಎವರ್ ಈಸ್ ಗ್ರೇಟ್, ಗುಡ್ ಅಂಡ್ ಯೂಸ್ಫುಲ್, ಪ್ರೊಟೆಕ್ಟೆಡ್, ದಟ್ ಈಸ್ ರಿಲಿಜನ್. ಧರ್ಮ ಅಂದ್ರೆ ಯಾವುದು ಶ್ರೇಷ್ಠವೋ, ಯಾವುದು ಮನುಕುಲಕ್ಕೆ ಒಳ್ಳೆಯದನ್ನು ಮಾಡುತ್ತದೋ ಅದನ್ನು ರಕ್ಷಣೆ ಮಾಡು, ನೀನು ಅದನ್ನು ಮಾಡು, ಅದು ನಿಜವಾದ ಧರ್ಮ. ನಾಡಿನ ಮಠಮಾನ್ಯಗಳು ಹಿಂದಿನಿಂದನೂ ಸಹಿತ ಬಂದ ತಮ್ಮ ಉಡಲಿಗೆ ಬಂದ ಮಕ್ಕಳಿಗೆ ಮೊದಲು ವಿದ್ಯೆ ಕೊಡು ಕೆಲಸ ಮಾಡ್ತಾರೆ. ನಾವು ಫಸ್ಟಿಗೆ ಮಠಕ್ಕೆ ಬಂದಾಗ ನಮ್ಮ ಗುರುಗಳು ಶಿವಶಾಂತ ವೀರ ಮಹಾಸ್ವಾಮಿ, ಅವ್ರ ಹಿಂದೆ ಮರಿಶಾಂತ ವೀರ ಮಹಾಸ್ವಾಮಿಗಳವರು 1951ರಲ್ಲಿ ಕೆಲವು ವಿದ್ಯಾರ್ಥಿಗಳಿಂದ ಪ್ರಾರಂಭಗೊಂಡಂಥ ವಿದ್ಯಾರ್ಥಿ ನಿಲಯ. ಅವರಿಂದ ನಮ್ಮ ಗುರುಗಳಾದಂಥ ಶಿವಶಾಂತ ವೀರ ಮಹಾಸ್ವಾಮಿಗಳು ನಾಡಿನ ಎಲ್ಲ ಮಕ್ಕಳಿಗೆ ಇಲ್ಲಿ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿಕೊಟ್ರು. ಅವರ ಧ್ಯೇಯ ಏನಿತ್ತು ಅಂದ್ರೆ, ಅವರ ಆಶೆ ಏನಿತ್ತು ಅಂದ್ರೆ, ತಾವು ಪೂಜಿಸುವ ದೇವರ ಮಂದಿರದಲ್ಲಿ ದೀಪ ಐತೆ ಇಲ್ಲೋ ಮುಖ್ಯ ಇಲ್ಲ ಅವರಿಗೆ ನಿಜವಾದ ಪೂಜೆ ಯಾವುದಾಗಿತ್ತು ಗುರುಗಳಿಗೆ ಅಂದ್ರೆ, ತಾವು ಪೂಜಿಸುವ ದೇವನ ಮಂದಿರದಲ್ಲಿ ದೀಪ ಹಚ್ಚುವುದಕ್ಕಿಂತ ದೀಪವೇ ಇಲ್ಲದ ಗುಡಿಸಿಲಿನ ಮಕ್ಕಳ ಎದೆಯಲ್ಲಿ ಅಕ್ಷರದ ದೀಪ ಹಚ್ಚುವುದೇ ನಿಜವಾದ ಪೂಜೆ ಅಂತ. ಅಂಥ ಕಾರ್ಯವನ್ನ ಪರಮ ಪೂಜ್ಯರು ಮಾಡಿ ಇಲ್ಲೆಲ್ಲ ಮಕ್ಕಳಿಗೆ ಮರಿಶಾಂತ ವೀರ ಮಹಾಸ್ವಾಮಿಗಳ ಬಗ್ಗೆ ನಾವು ಕೇಳಿದ್ವಿ. ನೀವು ಫೋಟೋ ನೋಡ್ತಿರಲಿಲ್ಲ, ಇಲ್ಲಿ ನಿಮ್ಮ ಹಾಸ್ಟೆಲ್ನೊಳಗೆ ಐತಲ್ಲ, ಅವ್ರು ಫಸ್ಟ್ ಸಾಲಿ ಶುರು ಮಾಡಿ ಮೊದಲು ಫ್ರೀ ಹಾಸ್ಟೆಲ್ ಶುರು ಮಾಡಿದ್ರು. ಹಳ್ಳಿಗಳಿಗೆ ಹೋದ್ರ ಅವ್ರ ಭಕ್ತರ ಮನ್ಯಾಗ ಕಾಣಿಕ ಕೇಳ್ತಿದ್ದಿಲ್ಲ, ನಿಮ್ಮ ಮಕ್ಕಳಿಗೆ ಓದಕ್ಕೆ ಕಳಿಸ್ರಿ ಮೊದಲಂತ. ಅಂದ್ರೆ ತಮ್ಮ ಕೂಡ ಅವಾಗ ಕಾರ್ ಇರ್ಲಿಲ್ಲ, ಬಂಡಿ ಇದ್ದು, ಡಮ್ಮಿನ ಗಾಡಿ ಅಂತಂದ್ರೆ ನೀವು ಚಕ್ಕಡಿ ಅಂತಿರಲ್ಲ, ಅದ್ರಾಗ ಮಕ್ಕಳನ್ನ ತಂದೆ ತಾಯಿ ಮನವೊಲಿಸಿ ಕರ್ಕೊಂಡ್ಬರ್ತಿದ್ರು. ಕರ್ಕೊಂಡ್ಬಂದು ಸಾವಿರಾರು ಮಕ್ಕಳಿಗೆ ಓದಿಸಿದ್ರು ಅಚ್ಚಾರ. ಅದು ಆದಮೇಲೆ ನಮ್ಮ ಗುರುಗಳಾದಂಥ ಶಿವಶಾಂತ ವೀರ ಮಹಾಸ್ವಾಮಿಗಳು ಗುರುಗಳು ಮಾಡಿದ ಕೆಲಸ ಬೆಳೆಸಿದ್ರು, ಆಸ್ಪತ್ರೆ ಕಟ್ಟಿದ್ರು. ನಿಮಗೆ ಆಶ್ಚರ್ಯ ಅನ್ನಿಸ್ತದೆ, ಇವನ್ನೆಲ್ಲ ಹೇಳಬೇಕು. ಒಬ್ಬ ಸನ್ಯಾಸಿಯ ಜೀವನ ಎಷ್ಟು ತ್ಯಾಗ ಇರ್ತದೆ ಭಕ್ತರ ಸಲುವಾಗಿ. ನಮ್ಮ ಗುರುಗಳಿಗೊಂದು ಸಂಕಲ್ಪ ಇತ್ತು, ಬಡವರಿಗೊಂದು ಫ್ರೀ ಹಾಸ್ಪಿಟಲ್ ಕಟ್ಟಬೇಕು. ಒಂದು ಆಸ್ಪತ್ರೆ ಕಟ್ಟಲಿಕ್ಕೆ ಶುರು ಮಾಡಿದ್ರಿ. ನಾನು ಸೇವಾಕ್ಕಿದ್ದೆ ಅವಾಗ. ನಾವು ಹೋಗಿ ಕಾಯಿಪಲ್ಲೆ ಸೇಬು ಹಣ್ಣು ತಂದೆ ಒಂದು ದಿವಸ ಮಠದ ರೊಕ್ಕದಾಗ. ಅದು 25-30 ರೂಪಾಯಿ ಖರ್ಚಾತು. 25-30 ರೂಪಾಯಿ ಖರ್ಚಾಗಿದ್ದು ಕರ್ಜಾರ್ ಕೇಳಿದ್ರಿ, ಎಲ್ಲಿತ್ತು ರೊಕ್ಕಿದು ಅಂತ. ಇಲ್ಲ, ಮಠದ ಆಫೀಸ್ನಾಗ ಇಸ್ಕೊಂಡು ಹೋಗಿ 30 ರೂಪಾಯಿ ಕೊಟ್ಟು ಸೇಬು ಹಣ್ಣ ಕಾಯಿಪಲ್ಲೆ ತಂದೆ ನಾನು ಅಂತ ಹೇಳಿದೆ. ಅಜ್ಜವರು ಒಂದು ಮಾತು ಹೇಳಿದ್ರು, ನೋಡಪ್ಪ, ನನ್ನ ಸಲುವಾಗಿ ನೀವು 30 ರೂಪಾಯಿ ಎದಕ್ಕೆ ಖರ್ಚು ಮಾಡ್ತಿದ್ರಿ? ಸುಮ್ಮನೆ ನನಗೆ ಬಿಟ್ಟಿದ್ರ ಒಂದು 30 ರೂಪಾಯಿ ನನಗೆ ತರದು ಬಿಟ್ಟಿದ್ರು, ಒಂದು ದಿವಸ ಆ ಬಡವರಿಗೆ ಆಸ್ಪತ್ರೆ ಕಟ್ಟಕತ್ತೀವಲ್ಲ, ಒಂದು ಕೂಲಿ ಆಳಿನ ಪಗಾರ ಹೋಗ್ತಿತ್ತು ಅಂತ ಗುರುಗಳು ನೆನಪಿಸ್ತಾರೆ. ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು. ಸುಮಾರು ಅದು ಆದ್ಮೇಲೆ 1 ವರ್ಷ ನಮಗೆ ಕಾಯಿಪಲ್ಯ ತರಿಸ್ಕೊಡ್ಲಿಲ್ಲ ಅಜ್ಜರು, ಹಣ್ಣು ತರಿಸ್ಕೊಡ್ಲಿಲ್ಲ. ನಮ್ಮ ಮಠದ ಹಿತ್ತಲದೊಳಗೆ 1-2 ಪಪ್ಪಾಯಿ ಗಿಡ ಇದ್ದು 1 ವರ್ಷ ಬರೀ ಪಪ್ಪಾಯಿ ಪಲ್ಯ ಉಂಡ್ರೆ ಹೊರತು ಕಾಯಿಪಲ್ಯ ಮತ್ತು ಹಣ್ಣು ತರಿಸ್ಕೊಡ್ಲಿಲ್ಲ. ಅಂದ್ರೆ ಅವರು ಇದು ಶ್ರಮನ ಹೇಳೋದು, ಅವ್ರ ಶ್ರಮ ಇವತ್ತಿಷ್ಟು ಬೆಳಕಾಗೈತೆ ಅಷ್ಟೆ. ಅಂಥವರ ಮಾರ್ಗದರ್ಶನದಲ್ಲಿ ಅವರ ಕರುಣೆಯಿಂದ ಇದೆಲ್ಲ ನಡೀತಾ ಇದೆ ಅಷ್ಟೆ. ಅದು ಆದಮೇಲೆ ಗುರುಗಳ ಲಿಂಗೈಕ್ಯರಾದ ನಂತರ ನನಗನ್ನಿಸ್ತು, ನನಗೆ ಒಟ್ಟು ಆಸಕ್ತಿ ಮಕ್ಕಳ ಮಠದಾಗ ಇರ್ಬೇಕು ಅನ್ನೋದು ಮೊದಲಿಂದ ಕನಸದ ಅಷ್ಟೆ. ಅವರು ಎಷ್ಟೋ ಮಕ್ಕಳು ಬರ್ತಿದ್ರು. ಮೊದಲ ಹಾಸ್ಟೆಲ್ ಅಲ್ಲಿ ಶುರು ಮಾಡಿದ್ವಿ, ಅಲ್ಲೆಲ್ಲ ರೂಮಿನ ಸಮಸ್ಯೆ ಆಯಿತು. ಒಂದು ಸಂಕಲ್ಪ ಮಾಡ್ಕೊಂಡ್ವಿ. ಯಾರೋ ಹಿಂಗೊಬ್ಬರು ಎದುರಿಗೆ ಹೇಳಿದೆ, ಒಬ್ಬ ಪುಣ್ಯ ಪುರುಷನ ಎದುರಿಗೆ, ಒಂದು ಕೆಲಸ ಮಾಡಾಕತ್ತೀವಿ, ಒಂದು ಹಾಸ್ಟೆಲ್ ಕಟ್ಟೋಣ 1000 ಮಕ್ಕಳಿಗೆ ಅಂತ ಹೇಳಿ. ಅವ್ರನ್ನ ಹೇಳಿದ ತಕ್ಷಣ ನಾವು ಗುಡ್ಡದ ಮೇಲೆ ಕುಂತಾಗ ಅವ್ರು 10 ಲಕ್ಷ ಕೊಡ್ತೀನಿ ನಿಮಗೆ ಶುರು ಮಾಡ್ರಿ ಅಂದರು. ಅವಾಗ ಶುರು ಮಾಡಿದಾಗ ಸಿದ್ಧಗಂಗಾ ಅಜ್ಜವ್ರು ಅವಾಗ ನಮಗೆ ಅವರು ಆದರ್ಶ. ಅವರಿಂದ ಬಂದು ಇದನ್ನ ಅಡಿಗಲ್ಲ ಸಮಾರಂಭ ಹಾಕಿದ್ವಿ. ಅವರು ಬಂದು ಭೂಮಿ ಪೂಜೆ ಮಾಡಿ ಆಶೀರ್ವಾದ ಮಾಡಿ ಹೋದರು. ಸುಮ್ಮನೆ ನಾವು 1000 ಮಕ್ಕಳಿಗೆ ಅಂತ ಶುರು ಮಾಡಿದ್ವಿ. ಮಕ್ಕಳ ಸಂಖ್ಯೆ ಜಾಸ್ತಿ ಆಯ್ತು. 2000 ಮಕ್ಕಳಿಗೆ ಮಾಡಿದ್ವಿ. ಆಮೇಲೆ 3500 ಮಕ್ಕಳಿಗಾಯ್ತು. ಈಗ ಮತ್ತೆ ಕೊನೆಗೆ 4,500 ಮಕ್ಕಳಿಗೆ ಇರ್ಲಿಕ್ಕೆ ಸುಸಜ್ಜಿತವಾದಂಥ ವಸತಿ ನಿಲಯ ಇದು ನಿಮ್ಮ ಕಣ್ಣೆದುರಿಗೆ ನಿರ್ಮಾಣ ಆಗಿದೆ.